गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्मा तस्मै श्री गुरवे नमः. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮ ಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 27 ಸೆಪ್ಟೆಂಬರ್ ಶ್ರೀ ಮಹಾರಾಜರ ಪ್ರವಚನ. ಸ್ಮರಣೆಯು ಕೃತಿಯಾಗಿರುತ್ತದೆ. ಸ್ಮರಣೆಯು ಅಂದರೆ ಏನನ್ನು ನಾವು ಧ್ಯಾನ ಮಾಡ್ತಿರ್ತೀವೋ ಅದೇ ನಮ್ಮ ಕೃತಿಯಾಗಿರುತ್ತದೆ. ಅದು ಪ್ರಪಂಚದ ವಿಷಯ ಆಗಿರಬಹುದು, ಪರಮಾರ್ಥದ ವಿಷಯ ಆಗಿರಬಹುದು. ಸ್ಮರಣೆ ಅಂದರೆ ಹೆಂಗಪ್ಪ, ಒಳಗೆ ಒಂದು ವಿಚಾರ ಹೇಳುತ್ತೆ ಸ್ಮರಣೆ. ಅದನ್ನು ಸ್ಮರಣೆ ಮಾಡ್ತಿರ್ತೀವಿ, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು. ಅದು ಮೊದಲು ವಿಚಾರ ಕೃತಿಯಲ್ಲಾಗತ್ತೆ. ಮೊದಲು ಒಳಗೆ, ಮನಸ್ಸಿನ ಒಳಗೇನೆ ಕೃತಿಯಾಗೋದು. ಆಮೇಲೆ ಈ ದೇಹ ಇಂದ್ರಿಯದ ಮುಖಾಂತರ ಅದನ್ನು ಪ್ರದರ್ಶನೆಯನ್ನು ಮಾಡುತ್ತೆ, ಅಂದರೆ ತೋರಿಸತ್ತೆ. ಏನು ಕೃತಿ ಮಾಡಬೇಕಾಗಿದೆಯಪ್ಪ, ಉಪ್ಪಿಟ್ಟು ಮಾಡಬೇಕು, ರೊಟ್ಟಿ ಮಾಡಬೇಕು, ಸ್ಕೂಲಿಗೆ ಹೋಗಬೇಕು. ಮೊದಲು ವಿಚಾರ ಎಲ್ಲಿ ಬರುತ್ತೆ? ಮನಸ್ಸಿನ ಒಳಗೆ. ಅದು ಕಾಣಿಸ್ತಾ ಇದೆಯಾ ನಮಗೆ? ಕಾಣಿಸ್ತಿಲ್ಲ. ಅಗೋಚರವಾದ ವಿಚಾರ, ಅದು ನಮ್ಮ ಸ್ಮರಣೆ. ಪ್ರಪಂಚಕ್ಕೆ ಸ್ಮರಣೆ ಇರ್ಬೋದು, ಭಗವಂತನ ಕುರಿತಾಗ ಪಾರಮಾರ್ಥಿಕ ಸ್ಮರಣೆ ಇರ್ಬೋದು. ಅದು ಕೃತಿ ಫಸ್ಟ್ ಆಗೋದು ಒಳಗೆ. ಆಮೇಲೆ ಏನು ಮಾಡತ್ತೆ ಈ ಮನಸ್ಸು? ಇಂದ್ರಿಯಗಳಿಗೆ, ಕಣ್ಣು, ಮೂಗು, ಬಾಯಿ, ಕಾಲುಗಳು, ಕೈಗಳು ಎಲ್ಲರಿಗೂ ಆದೇಶ ಕೊಡುತ್ತೆ, ಹೋಗಿ ನಡೀರಪ್ಪ, ಹೇಳ್ರಪ್ಪ. ಅವಾಗಿ ದೇಹ ಹೇಳುತ್ತೆ. ಆ ಕೃತಿನ ಆ್ಯಕ್ಷನ್ನಲ್ಲಿ ತೊಗೊಂಬರುತ್ತೆ. ನಮಗೆ ಕಣ್ಣು ಮುಂದೆ ಕಾಣಿಸುತ್ತೆ ಕೃತಿ. ನಾವು ಮಾಡ್ತಾ ಇದ್ದೀವಿ, ಅಡುಗೆ ಮಾಡ್ತಿದ್ದೀವಿ, ಬ್ಯಾಗ್ ತೊಗೊಂಡು ಸ್ಕೂಲಿಗೆ ಹೋಗ್ತಾ ಇದ್ದೀವಿ, ಸ್ತೋತ್ರ ಪಾರಾಯಣ ಮಾಡ್ತಿದ್ದೀವಿ. ಇದೆಲ್ಲ ಕಣ್ಣಿಗೆ ಗೋಚರ ಆಗೋದು. ಆದರೆ ಫಸ್ಟ್ ಎಲ್ಲಿ ಬಂತು? ಅಗೋಚರ ಒಳಗೆ ಕೃತಿ ನಡೀತಾ ಇದೆ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ಗುರುಗಳೇ ಎಲ್ಲವನ್ನೂ ಮಾಡಬೇಕೆಂಬ ಮಾತು ಸತ್ಯವಿರುತ್ತದೆ, ಹಾಗೂ ಅವರು ಅದನ್ನು ಮಾಡುತ್ತಲೂ ಇರುತ್ತಾರೆ ಎಂಬ ಮಾತು ಅಷ್ಟೇ ಸತ್ಯವಾಗಿರುತ್ತಾರೆ. ನಾವು ಹೇಳ್ತೀವಿ ಎಲ್ಲ ಗುರುಗಳೇ ಮಾಡ್ತಾರೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ನಾವು ಹೇಳ್ತೀವಿ. ಅದೆಲ್ಲವೂ ಅವ್ರು ನಿಜವಾಗಿಯೂ ಗುರುಗೆ ಸಮರ್ಪಣೆ ಮಾಡಿದ್ಮೇಲೆ ಅವರೇ ನಮ್ಮ ಜೀವನದಲ್ಲಿ ಎಲ್ಲ ಕೆಲಸಗಳನ್ನು ಮಾಡೋದು. ಆದರೆ ನಾವು ನಿಜವಾಗಿಯೂ ಸತಶಿಷ್ಯರು ಇರುತ್ತೇವೆಯೋ ಅಥವಾ ಇಲ್ಲವೋ ಎಂಬುದನ್ನು ನೋಡಬೇಕು. ಅವನು ಗುರು ನಮ್ಮ ಸಲುವಾಗಿ ಮಾಡ್ತಾನೆ, ಅದು ಮಾತು ಬೇರೆ. ನಾವು ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದ್ದೀವ, ಸಾಧನ ಚತುಷ್ಟಯ ಮಾಡಿದ್ದೀವ. ವಿವೇಕ, ವೈರಾಗ್ಯ, ಮುಮುಕ್ಷತ್ವ ಮತ್ತು ಶಮದಮಾದಿ ಷಟ್ ಸಂಪತ್ತಿ. ವಿವೇಕ ಜಾಗೃತ ಆಗಿದೆಯಾ? ವೈರಾಗ್ಯ ಹೊಂದಿದ್ದೀವ. ವೈರಾಗ್ಯ ಅಂದರೆ ರಾಗ ದ್ವೇಷ ವಿರಹಿತವಾಗಿರುವ ಸ್ಥಿತಿ. ಅದು ಮುಮುಕ್ಷತ್ವ, ಭಗವಂತ ಬೇಕು ಅನ್ನೋದು ಆಸೆ, ಹಂಬಲ ಇದೆಯಾ? ಶಮದಮಾದಿ ಷಟ್ ಸಂಪತ್ತಿ, ಶಮ, ದಮ, ತಿತೀಕ್ಷ, ಉಪರತಿ, ಶ್ರದ್ಧಾ, ಸಮಾಧಾನ, ಇವು ಸಂಪತ್ತಿಗಳನ್ನು ಹೊಂದಿದ್ದೀವ. ಶಿಷ್ಯರಾಗಿದ್ದೀವ. ಶಿಷ್ಯರಿಂದ ಇನ್ನೊಂದು ಅವಸ್ಥೆ, ಶತಶಿಷ್ಯನ ಅವಸ್ಥೆಗೆ ಮುಟ್ಟಿದ್ದೀವ ಅನ್ನೋದನ್ನು ಅದರ ಕಡೆ ಗಮನ ನಾವು ಹೊರಳಿಸ್ಬೇಕು. ಯಾಕೆಂದರೆ ಗುರುಗಳೇ ಎಲ್ಲ ಮಾಡ್ತಾರೆ ಅಂತ ನಾವು ಸುಮ್ಮನೆ ಕೂತ್ಬಿಟ್ಟಿರ್ತೀವಿ ಆಲಸ್ಯದಲ್ಲಿ. ಅದಲ್ಲ, ನಾವು ಆ ಗುರುಗೆ ಯೋಗ್ಯರಾದ ಶಿಷ್ಯರಾಗಿದ್ದೀವ. ಫಸ್ಟು ಅದರ ಕಡೆ ನೋಡಬೇಕು. ದೇಹಾತೀತರಾಗಲು ಗುರು ಆಜ್ಞೆ ಪ್ರಮಾಣವೆಂದು ದೇಹಾತೀತರಾಗಬಹುದು. ನಾವು ದೇಹದಲ್ಲಿಲ್ಲ. ಈ ದೇಹ, ಮನಸ್ಸು, ಬುದ್ಧಿ ದಾಟಿ ನಾವು ಆತ್ಮಸ್ವರೂಪವನ್ನು ಹೊಂದಬೇಕು ಅಂದರೆ ಒಂದೇ ಒಂದು ಸಾಧನೆ ಮಾಡಬೇಕು. ಏನು? ದೇಹಾತೀತರಾಗಲು ಗುರು ಆಜ್ಞೆಯು ಪ್ರಮಾಣವೆಂದು ನಡೆಯುವುದಕ್ಕಿಂತ ಬೇರೆ ಸಾಧನವೇನು? ಒಂದೇ ಒಂದು ಸಾಧನೆ. ಈ ಬಾಡಿನ, ಇದನ್ನು ನಾವು ಆತ್ಮಸ್ವರೂಪವಾಗಿ ಗುರುತಿಳಿಸ್ಬೇಕು ಅಂದರೆ ನಾನೇನಾಗಬೇಕು? ಗುರು ಆಜ್ಞೆ ಪ್ರಮಾಣ ಅಂದರೆ ವರ್ತಿಸ್ಬೇಕು. ಗುರು ಆಜ್ಞೆ ಪ್ರಮಾಣ ಅಕ್ಷರಶಃ 100 on 100 ಮಾರ್ಕ್ಸ್. ಅಲ್ಲಿ 0, 50, 40 ಕೇಳ್ತೀನಿ ಮಾತು ಗುರುಗಳದ್ದು, 50% ಮಾತು ಕೇಳ್ತೀನಿ ಇಲ್ಲ. 100 on 100 ಅವ್ರ ಮಾತು ಕೇಳಲೇಬೇಕು. ಅದಕ್ಕಿಂತ ಬೇರೆ ಯಾವ ಸಾಧನೆಯೂ ಇಲ್ಲ. ಅವನ ಆಜ್ಞೆ ಅಂತ ನಡೆದ್ರೆ ಅವನು ನಮ್ಮನ್ನು ಅಲ್ಲಿಗೆ ಮುಟ್ಟಿಸ್ಬಿಡ್ತಾನೆ. ನಾನು ದೇಹಿ ಅಲ್ಲ ಎಂದು ಅನ್ನುತ್ತಾ ಇರುವುದರಿಂದ ಎಂದಾದರೂ ದೇಹಾತೀತರಾಗಬಹುದು. ಎರಡನೆಯ ಮಾರ್ಗವೇನೆಂದರೆ ಭಗವಂತನು ನನ್ನವನು ಎಂದು ಅನ್ನಬೇಕು. ಒಂದು, ನಾನು ದೇಹಿ ಅಲ್ಲ,
ಅಂದರೆ ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ ಅನ್ನೋದು ನಿರ್ಧಾರ ಮಾಡಬೇಕು. ಎರಡನೇದು ನಾನು ಭಗವಂತವನಾಗಿರ್ತೀನಿ. ಭಗವಂತವನಾದಮೇಲೆ ಎಲ್ಲವೂ ಕರ್ತಾ ಧರ್ತಾ ಭಗವಂತ, ದಾಸ್ಯತ್ವವನ್ನು ಸ್ವೀಕಾರ ಮಾಡಬೇಕು ನಾವು. ಅವಾಗ ಏನಾಗುತ್ತೆ, ನಾನು ಈ ದೇಹ ಅಲ್ಲ ಅಂತ ಗುರುತು ಹಿಡಿಯಲಿಕ್ಕೆ ಸಾಧ್ಯತೆ ಆಗುತ್ತೆ. ಅಂದರೆ ದೇಹದ ವಿಸ್ಮರಣೆ ಆಗುತ್ತದೆ. ಸಮರ್ಥರ ಹೆಸರು ತೆಗೆದುಕೊಂಡು ಹೇಳುತ್ತಿರುವೆ, ನೀವು ನೀತಿ ಧರ್ಮವನ್ನು ಪಾಲಿಸಿರಿ, ಹಾಗೂ ಯಾವುದೇ ಪ್ರಸಂಗ ಬಂದರೂ ನಾಮವನ್ನು ಮರೆಯಬೇಡಿರಿ. ಸಮರ್ಥರನ್ನ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಅವ್ರ ಹೆಸರು ತಗೊಂಡು ಹೇಳ್ತೀನಿ, ನೀತಿ ಧರ್ಮವನ್ನು ಪಾಲನೆ ಮಾಡಿ, ಹಾಗೂ ಯಾವುದೇ ಪ್ರಸಂಗದಲ್ಲಿ ಬಂದರೂ ನಾಮವನ್ನು ಮಾತ್ರ ಖಂಡಿತವಾಗ್ಲೂ ಬಿಡಬೇಡಿ. ಪ್ರಸಂಗ ಬಂದಾಗ ಫಸ್ಟ್ ಬಿಡೋದೇ ನಾವು ನಾಮ. ಪ್ರಸಂಗನ ಎತ್ತು ಕಟ್ಟಿಟ್ಟುಬಿಟ್ಟಿರ್ತೀವಿ, ನಾಮ ಸೈಡಿಗೆ ಹೋಗ್ಬಿಟ್ಟಿರುತ್ತೆ. ಅಂದರೆ ನಮ್ಮ ವಿಶ್ವಾಸ ತಾರಾ ತಿಕಡಿ ಬಾರಾ ತಿಕಡಿ ಥರ, ಇಲ್ಲಿ ಇರುತ್ತೆ, ಇಲ್ಲಿಲ್ಲ. ಆ ವಿಶ್ವಾಸ ಹೊರಟೋಗ್ಬಿಡತ್ತೆ. ನಮ್ಮದು ಭಗವಂತನ ಮೇಲೆ ವಿಶ್ವಾಸನೇ ಹೊರಟೋಗ್ಬಿಡುತ್ತೆ. ನಾನು ಮಾಡುವುದು ಎಲ್ಲವನ್ನೂ ಭಗವಂತನಿಗಾಗಿ ಹಾಗೂ ಮಾಡುತ್ತೇನೆ ಎಂದು ಅನ್ನುವವನೇ ನಿಜವಾದ ಹಾಗೂ ಶ್ರೇಷ್ಠ ಭಕ್ತರಾಗಿರುತ್ತಾನೆ. ಅವನಿಂದ ಅವನಿಗಾಗಿ ಅವನಿಗೋಸ್ಕರ ಮಾಡಬೇಕು. ಏನಪ್ಪ, ಕೇವಲ ಅವನಿಗೋಸ್ಕರ ಮಾಡಬೇಕು. ಅಂಥವನು ಶ್ರೇಷ್ಠ ಭಕ್ತನಾಗಲಿಕ್ಕೆ ಆಗುತ್ತಾನೆ. ಯಾರು ಏನು ಮಾಡ್ತಿದ್ದೀನೋ ಅದೆಲ್ಲವೂ ಭಗವಂತನ ಪ್ರಾಪ್ತಿಗೋಸ್ಕರ. ಏನೇನೆಲ್ಲ ನನ್ನ ವೃತ್ತಿಗಳಿದೆಯೋ ಕರ್ಮಗಳಿದೆಯೋ ಅದೆಲ್ಲ ಭಗವತ್ ಸಮರ್ಪಣೆ ಮಾಡಿ ಎಲ್ಲವನ್ನೂ ಮಾಡ್ತಿರೋದು ನನ್ನ ರಾಮನ ಸಲುವಾಗಿ. ಅಂಥವನು ನಿಜವಾಗಿಯೂ ಹಾಗೂ ಶ್ರೇಷ್ಠ ಭಕ್ತರಾಗಿರುತ್ತಾನೆ. ಕರ್ತೃತ್ವ ಭಾವವನ್ನು ಹೊಡೆದು ಹಾಕಲು ಶ್ರೇಷ್ಠ ಭಕ್ತನಾಗಬೇಕಾಗುತ್ತದೆ. ಕರ್ತೃತ್ವ ಭಾವವನ್ನು ಹೊಡೆದು ಹಾಕಲಿಕ್ಕೆ ಶ್ರೇಷ್ಠ ಭಕ್ತ ಆಗಬೇಕಾಗತ್ತೆ. ನಾನು ಮಾಡ್ತಾನೇ ಇಲ್ಲ, ಎಲ್ಲವೂ ರಾಮ ಈ ದೇಹದ ಮುಖಾಂತರ ಮಾಡಿಸ್ತಿದ್ದಾನೆ ಅನ್ನೋ ಅರಿವಿಟ್ಕೊಂಡು ಆ ದಾಸ್ಯತ್ವವನ್ನು ಸ್ವೀಕಾರ ಮಾಡಬೇಕು. ಭಕ್ತನ ಲಕ್ಷಣವೇನೆಂದರೆ ಭಗವಂತನ ಪ್ರಾಪ್ತಿಯ ಹೊರತು ಬೇರೆ ಏನೂ ಬೇಡಿಸುವುದಿಲ್ಲ. ಏನೂ ಬೇಡಿಕೆ ಇಲ್ಲ ಅವನು. ಆ ಭಗವಂತನ ಪ್ರಾಪ್ತಿ ಹೊರತಾಗಿ ಇನ್ನೊಂದು ಬೇಡಿಕೆ ಇಲ್ಲ. ಅವನ ವಿಷಯ ವಸ್ತು ವ್ಯಕ್ತಿ ಜಗತ್ತಿನ ಯಾವ ಬೇಡಿಕೆ ಇಲ್ಲ, ಆಸಕ್ತಿಗಳಿಲ್ಲ. ಯಾವುದು ನಮ್ಮನ್ನು ಭಗವಂತನಿಂದ ದೂರ ಒಯ್ಯುತ್ತದೆಯೋ ಅದೇ ನಿಜವಾದ ಸಂಕಟವಾಗಿರುತ್ತದೆ. ಸಂಕಟಗಳು ಬರ್ತಾವೆ. ಯಾಕೆ ಬರ್ತಾವಪ್ಪ? ಯಾಕೆ ನಮ್ಮನ್ನು ಭಗವಂತನಿಂದ ದೂರ ಒಯ್ಯುತ್ತೆ. ಆ ಸಂಕಟ ಕಾಲದಲ್ಲಿ ನಿರ್ಧಾರ ಮಾಡಿ, ನಾನು ಏನು ಬಂದರೂ ನಿನ್ನ ಪಾದವನ್ನು ಬಿಡೋದಿಲ್ಲಪ್ಪ. ಅದು ಏನಾಗತ್ತಪ್ಪ, ಭಗವಂತನ ನಮ್ಮನ್ನು ದೂರ ಮಾಡತ್ತೆ. ನಮ್ಮನ್ನು ಭಗವತ್ ಸ್ಮರಣೆಯಲ್ಲಿ ಕಳೆಯುವ ಕಾಲವೇ ಸುಖದ ಕಾಲ ಆಗಿರುತ್ತದೆ. ಭಗವಂತನ ಚಿಂತನೆಯಲ್ಲಿ ವಿಚಾರ ಮಾಡಿರಿ. ನಾವು ಭಾಗವತ ಕೇಳ್ತೀವಿ, ಭಗವದ್ಗೀತಾ ಕೇಳ್ತೀವಿ, ಆಖ್ಯಾನಗಳನ್ನು ಕೇಳ್ತೀವಿ, ಚರಿತ್ರೆಗಳನ್ನು ಕೇಳ್ತೀವಿ. ಅವಾಗ ನಮ್ಮ ಮನಸ್ಸು ಹೆಂಗಿರುತ್ತೆ? ಆ ರಾಸಲೀಲೆಯಲ್ಲಿ ಗೋಪಿಕೆಯವರು ಹೆಂಗೆ ಪ್ರೀತಿ ಮಾಡಿದ್ರು, ಋಷಿಮುನಿಗಳು ಹೆಂಗೆ ಸಮರ್ಪಣೆ ಮಾಡ್ತಿದ್ರು, ಹೆಂಗೆ ಭಗವಂತನ ಪಾದದಲ್ಲಿ ಯಾವಾಗಲೂ ಇರ್ತಿದ್ರು, ಹೆಂಗೆ ಧ್ಯಾನ ಮಾಡ್ತಿದ್ರು ಅಂದಾಗ ನಮ್ಮ ಮನಸ್ಸು ಹೆಂಗಿರುತ್ತೆ? ಶಾಂತ, ಪ್ರಸನ್ನ, ಆನಂದಿತ ಇರುತ್ತೆ. ಅದೇ ನಿಜವಾದ ಸುಖ. ನಿಜವಾಗಿಯೂ ಸ್ಮರಣೆಯು ಕೃತಿಯಾಗಿರುತ್ತದೆ ಹಾಗೂ ವಿಸ್ಮರಣೆಯು ವೃತ್ತಿಯಾಗಿರುತ್ತದೆ. ವಿಸ್ಮರಣೆ ಆಯಿತು, ಅಲ್ಲಿ ವೃತ್ತಿಗಳು ಹೇಳಕ್ಕೆ ಶುರುವಾಗತ್ತೆ. ಸ್ಮರಣೆ ಕೃತಿಯಾಗಿರುತ್ತದೆ. ಸ್ಮರಣೆ ಮಾಡ್ತಿದ್ರೆ ಆ ಕೃತಿ ಎಲ್ಲ ಮಾಡುವಾಗ ಏನಾಗಿರುತ್ತೆ? ಆ ರಾಮನ ಧ್ಯಾನದಲ್ಲೇ ಕೃತಿಗಳಾಗಿರುತ್ತದೆ. ಭಗವಂತನ ಸ್ಮರಣೆ ಮಾಡುವುದೆಂದರೆ ಹವನ ಮಾಡುವುದೆಂದರ್ಥ, ಹಾಗೂ ಅಭಿಮಾನ ನಷ್ಟ ಮಾಡುವುದೆಂದರೆ ಪೂರ್ಣಾಹುತಿ ಕೊಡುವುದೆಂದರಾಗಿರುತ್ತದೆ. ಭಗವಂತನ ಸ್ಮರಣೆ ಮಾಡೋದು ಅಂದರೆ ಏನಪ್ಪ? ಹವನ ಮಾಡ್ತಾ ಹೋಗೋದು, ನಿತ್ಯ ಹವನ ಮಾಡೋದು, ಅವನ ಸ್ಮರಣೆ ಮಾಡೋದು ಅಂದರೆ. ಮತ್ತೆ ಅಭಿಮಾನ ನಷ್ಟ ಆಯಿತು. ಅದು ಅಭಿಮಾನ ನಷ್ಟ ಮಾಡೋದು ಅಂದರೆ ಏನು? ಪೂರ್ಣಾಹುತಿ ಕೊಡೋದು, ಎಲ್ಲವನ್ನು ಸಮರ್ಪಣೆ ಮಾಡೋದು. ಅದರಲ್ಲಿ ಯಜ್ಞಕುಂಡದಲ್ಲಿ ಅದು ಪೂರ್ಣಾಹುತಿ. ಅಭಿಮಾನ ನಷ್ಟ ಮಾಡೋದು ಪೂರ್ಣಾಹುತಿ ಆಗುತ್ತೆ. ಭಗವಂತನ ವೃತ್ತಿಗಳು ಭಗವದ್ ಬೇಕಾಗುತ್ತದೆ. ನಮಗೆ ಯಾವುದರ ಅಭಿರುಚಿ ಇರುತ್ತದೆಯೋ ಅದರ ಸ್ಮರಣೆಯು ತಾನಾಗಿಯೇ ಉಳಿಯುತ್ತದೆ. ನಮ್ಗೆ ಯಾವ ಅಭಿರುಚಿ ಇದೆಯಪ್ಪ, ಯಾವ್ದ್ರಲ್ಲಿ ಇಷ್ಟ ಇದೆಯೋ, ಪ್ರಪಂಚದ ಇಷ್ಟ ಇದ್ದರೆ ಪ್ರಪಂಚದ ಕಡೆಗೆ ನಮ್ಮ ಗಮನ ಹೋಗುತ್ತೆ. ಪಾರಮಾರ್ಥಿಕದಲ್ಲಿದ್ದರೆ ಪಾರಮಾರ್ಥತೆ ಹೆಚ್ಚು 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 ಸಾಧನೆ ಮುಖಾಂತರ ಅಭಿರುಚಿ ನಮ್ಮ ಭಗವಂತನೇ ಬೇಕಪ್ಪ. ಭಗವಂತನ ಗುಣಗಾನ ಕೇಳಬೇಕು, ಕೀರ್ತನ ಕೇಳಬೇಕು ಅಂದರೆ ನಮ್ಮ ಮನಸ್ಸು ಅದೇ ಇದರಲ್ಲಿ
ತಾನಾಗಿಯೇ ತಾನು ಉಳಿಯುತ್ತದೆ. ವಿಷಯಗಳು ರಕ್ತಗತವಾಗಿದ್ದರಿಂದ ಅವುಗಳ ಸ್ಮರಣೆ ಸಹಜವಾಗಿ ಉಳಿಯುತ್ತದೆ. ವಿಷಯಗಳು ರಕ್ತಗತವಾಗಿರೋದ್ರಿಂದ ಅವುಗಳ ಸ್ಮರಣೆ ಸಹಜವಾಗಿ ಉಳಿಯುತ್ತದೆ. ಆದರೆ ನಾವು ಭಗವಂತನ ಸ್ಮರಣೆಯನ್ನು ಪ್ರಯತ್ನಪೂರ್ವಕ ಮಾಡಬೇಕಾಗುತ್ತದೆ. ವಿಷಯದ ಬಗ್ಗೆ ನಮಗೆ ಈ ವಿಷಯದ ಬಗ್ಗೆ ವಿಚಾರ ಮಾಡ್ರಿ, ಮಾತಾಡ್ರಿ, ಟೈಮ್ ಪಾಸ್ ಮಾಡ್ರಿ ಅಂತ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಅದು ಅಷ್ಟು ರಕ್ತಗತವಾಗಿಬಿಟ್ಟಿದೆ. ಜನ್ಮ ಜನ್ಮಾಂತರದ ವಾಸನೆಗಳು. ಒಂದು ನಿಮಿಷ ಮನಸ್ಸು ಸುಮ್ಮನೆ ಕೂಡ್ದಲೇನೆ ಅವ್ರ ಜೊತೆ ಮಾತಾಡು, ಇವ್ರ ಜೊತೆ ಮಾತಾಡು, ಈ ವಿಷಯದ ಬಗ್ಗೆ ಮಾತಾಡು, ಅದ್ರ ಬಗ್ಗೆ ಚರ್ಚೆ ಮಾಡು, ಅದು ಯಾರೂ ನಮಗೆ ಹೇಳ್ಕೊಡ್ಬೇಕಾಗಿಲ್ಲ. ಆದರೆ ಭಗವಂತನ ಬಗ್ಗೆ ಜಪ ಮಾಡಪ್ಪ, ಧ್ಯಾನ ಮಾಡಪ್ಪ, ಸುಮ್ಮನೆ ಕೂಡಪ್ಪ, ಶ್ರವಣ ಮಾಡಪ್ಪ ಅಂದ ಕೂಡಲೇ ಅದೆಲ್ಲ ಪ್ರಯತ್ನಪೂರ್ವಕ ಮಾಡಬೇಕಾಗತ್ತೆ ನಮಗೆ. ಇದನ್ನು ಮಾಡುವುದು ಬಹಳ ಸುಲಭವೂ ಆದರೆ ಅದು ಬಹಳ ಕಠಿಣವೂ ಅಲ್ಲ. ಸುಲಭವೂ ಇದೆ, ಕಠಿಣವೂ ಇದೆ, ಎರಡೂ ಇದೆ. ಸುಸಾಧ್ಯ ಅಂದರೆ ಸುಸಾಧ್ಯ, ಇಲ್ಲ ನಮ್ಮ ಕೈಲಿ ಆಗೋಲ್ಲ ಅಂದರೆ ಕಠಿಣ ಅಂದರೆ ಕಠಿಣ. ಅದು ಮನುಷ್ಯರಿಗೆ ಮಾಡಲು ಬರುವಂತಾಗಿರುತ್ತದೆ. ಮನುಷ್ಯರಿಗೆ ಮಾತ್ರ ಸಿಗತ್ತೆ ಈ ಪ್ರಾಪ್ತಿ. ಈ ಜನ್ಮದಲ್ಲಿ ಇದೊಂದು ಸುಕಾಲ ಅಥವಾ ನಮ್ಮ ಒಂದು ಜನ್ಮ ಜನ್ಮಾಂತರದ ಪುಣ್ಯ ಅಂದ್ಕೊಳ್ಳಿ. ಇಂಥ ಒಂದು ಮನುಷ್ಯ ಜನ್ಮ ಸಿಕ್ಕಾಗಿ ಇದನ್ನು ಭಗವತ್ ಪ್ರಾಪ್ತಿಗೋಸ್ಕರ ನಾವು ಬಳಸಲಿಲ್ಲ ಅಂದರೆ ಎಲ್ಲವೂ ವ್ಯರ್ಥ ಆಗೋಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ ಬಹಳ ಸುಲಭ, ಬಹಳ ಸುಲಭವಲ್ಲ, ಆದರೆ ಅದು ಬಹಳ ಕಠಿಣವೂ ಅಲ್ಲ. ಬಹಳ ಸುಲಭ ಅಲ್ಲ, ಹೌದು, ಏಕೆಂದರೆ ಪ್ರಯತ್ನ ಮಾಡಬೇಕಾಗತ್ತೆ, ಮನಸ್ಸನ್ನು ಅನುಸಂಧಾನದಲ್ಲಿ ಇಡಬೇಕಾಗತ್ತೆ. ಒಂದು ನಿಮಿಷಕ್ಕೂ ವಿಷಯದ ಕಡೆ ಹೋಗಲಿಕ್ಕೆ ಬಿಡೋದು ಅವಕಾಶ ಕೊಡಬಾರ್ದು. ಸದಾ ಭಗವಂತನ ಸ್ಮರಣೆಯಲ್ಲಿ ಇಡಬೇಕು. ಆದರೆ ಅದೇ ಅಷ್ಟು ಕಠಿಣವೂ ಅಲ್ಲ ಅಂತ ಶ್ರೀ ಮಹಾರಾಜರು ಹೇಳ್ತಾರೆ. ಭಗವಂತನ ಭಕ್ತಿಯು ಸಹಜ ಸಾಧ್ಯವಾಗಿರುತ್ತದೆ. ಅದು ಅನುಸಂಧಾನದಿಂದ ಸಾಧಿಸುತ್ತದೆ. ಅನುಸಂಧಾನ, ಕನ್ಸಿಸ್ಟೆನ್ಸಿ, ಸದೋದಿತ ಅವನ ಧ್ಯಾನದಲ್ಲಿರೋದು. ವಿಷಯದ ಕಡೆ ಹೋಗ್ಲಿಕ್ಕೆ ಅದಕ್ಕೆ ಸೌಡೆ ಕೊಡಬಾರ್ದು, ಟೈಮೇ ಕೊಡಬಾರ್ದು ಮನಸ್ಸಿಗೆ. ಇಲ್ಲಿ ಹೋಗಪ್ಪ ವಿಷಯದ ಬಗ್ಗೆ ಚರ್ಚೆ ಮಾಡು, ಮಾತಾಡು ಅಂತ. ಅನುಸಂಧಾನವು ಸರಿಯಾಗಿ ತಿಳಿದುಕೊಂಡು ಮಾಡಬೇಕು. ಅಂದರೆ ಅನುಭವವು ಬೇಗನೆ ಬರುತ್ತದೆ. ನಮಗೆ ಪಾರಮಾರ್ಥಿಕ ಅನುಭವ ಯಾಕೆ ಬರೋದಿಲ್ಲ? ಅನುಸಂಧಾನ ನಾವು ಸರಿಯಾಗಿ ಮಾಡೋದಿಲ್ಲ. ಕಾವಲುಗಾರ ಸಿಪಾಯಿಯು ಜಾಗೃತರಾಗಿರುವಂತೆ ಅನುಸಂಧಾನವನ್ನು ಜಾಗೃತವಾಗಿಟ್ಟರೆ ವಿಷಯಗಳ ಸಂಕಲ್ಪದ ಕಾಲುಗಳು ಮುರಿಯುತ್ತದೆ. ವಿಷಯಗಳ ಸಂಕಲ್ಪ ಹೆಂಗೆ ಸಿಪಾಯಿಗಾರ ಜಾಗೃತನಾಗಿರ್ತಾನೋ ಹಾಗೆಯೇ ನಾವು ಯಾವಾಗ ಅನುಸಂಧಾನದಲ್ಲಿ ಜಾಗರೂಕರಾಗಿರ್ತೀವೋ ಅವಾಗ ಸಂಕಲ್ಪದ ಕಾಲು ಮುರಿದು ಹೋಗ್ತವೆ, ಖಂಡ ಬಂದ ಹೋಗುತ್ತೆ. ಅದಕ್ಕೆ ಸಂಕಲ್ಪಕ್ಕೆ ಇದು ವಿಚಾರ, ಆ ವಿಚಾರಕ್ಕೆಲ್ಲ ತುಂಡು ತುಂಡಾಗ್ತಾ ಕಾಲು ಮುರಿತಾ ಹೋಗುತ್ತೆ. ಕಾಲು ಮುರಿದು ಅಂದರೆ ಅದಕ್ಕೆ ಆ ವಿಷಯಕ್ಕೆ ಮತ್ತೆ ಪುನಃ ಉದ್ಭವ ಆಗಕ್ಕೆ ಜಾಗ ಇಲ್ಲ ಅಲ್ಲಿ. ಕಳ್ಳನು ಕಳುವು ಮಾಡಲು ಯಾವಾಗ ಬರುತ್ತಾನೆ ಎಂಬುದನ್ನು ಅರಿತುಕೊಂಡು ಅನುಸಂಧಾನ ತಪ್ಪಿಸಬಾರದು. ಕಳ್ಳ ವಿಷಯಗಳು ಏನಿದೆಯಪ್ಪ, ಈ ವಿಷಯ ವಿಕಾರಗಳು ಅವಗುಣಗಳು ಎಲ್ಲ ಕಳ್ಳರ ಥರ ಇದೆ. ವಾಸನ ಯಾವಾಗ ಎದ್ದು ಬರುತ್ತೆ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಅನುಸಂಧಾನ ತಪ್ಪಿಸಬಾರದು. ಮೈಯಲ್ಲಿ ಜ್ವರ ಬಂದರೆ ಬಾಯಿ ಕಹಿಯಾಗುತ್ತದೆ. ಆಗ ನಾಲಿಗೆಯು ಮೇಲೆ ಸಕ್ಕರೆ ತಿಕ್ಕಿದರೂ ಸಿಹಿಯಾಗುವುದಿಲ್ಲ. ಅದಕ್ಕಾಗಿ ಶರೀರದಲ್ಲಿಯ ಜ್ವರವೇ ಹೋಗಬೇಕಾಗುತ್ತದೆ. ಅದರಂತೆ ಕೇವಲ ಮೇಲೆ ಕರ್ಮ ಮಾಡುವುದರಿಂದ ದುಃಖಗಳು ದೂರವಾಗುವುದಿಲ್ಲ. ಅದಕ್ಕಾಗಿ ಅನುಸಂಧಾನವೇ ಬೇಕಾಗುತ್ತದೆ. ಮೇಲ್ಮೇಲಿಂದ ಕರ್ಮ ಮಾಡಿದ್ವಿ, ಭಗವಂತನ ಭಜನೆ ಮಾಡಿದ್ವಿ, ದೀಪ ಹಚ್ಚಿದ್ವಿ, ಅದು ಮಾಡಿದ್ವಿ, ಪೂಜೆ ಮಾಡಿದ್ವಿ, ಮೇಲ್ಮೇಲಿಂದ ಮಾಡಿದ್ರೆ ಆಗೋದಿಲ್ಲ, ದುಃಖ ಕಡಿಮೆ ಆಗೋದಿಲ್ಲ. ಅದಕ್ಕೆ ಅನುಸಂಧಾನವೇ ಕಾಯ್ದುಕೊಳ್ಬೇಕಾಗತ್ತೆ. ಅದಕ್ಕಾಗಿ ಅನುಸಂಧಾನವೇ ಬೇಕಾಗುತ್ತದೆ. ಒಬ್ಬ ಹುಡುಗನು ಪರೀಕ್ಷೆಗಾಗಿ ಮುಂಬೈಗೆ ಬಂದನು. ಪರೀಕ್ಷೆ ಮುಗಿಯವರೆಗೂ ಅವನು ಬಂಧನದಲ್ಲಿ ಇದ್ದನು. ಪರೀಕ್ಷೆ ಮುಗಿದೊಡನೆ ನಾನೀಗ ಮುಕ್ತನಾದೇನೋ ಅಂದನು. ಆ ನಂತರ ಅವನು 4 ದಿವಸ ಮುಂಬೈಯಲ್ಲಿ ಸಂತೋಷದಿಂದ ತಿರುಗಾಡಿದನು. ಅದರಂತೆ ನಾವು ಅನುಸಂಧಾನವಿಟ್ಟುಕೊಂಡು ಪ್ರಪಂಚದ ಆಸಕ್ತಿಯಿಂದ ಮುಕ್ತರಾಗಬೇಕು ಹಾಗೂ ಆನಂದದಿಂದ ಸಂಸಾರ ಮಾಡಬೇಕು. ಹೆಂಗೆ ಎಕ್ಸಾಮ್ ಟೈಮ್ನಲ್ಲಿ ನಾವು ಬಂಧನದಲ್ಲಿರ್ತೀವಿ, ಎಕ್ಸಾಮ್ ಮುಗಿದ ಕೂಡಲೇ ಫ್ರೀ ಆಗ್ತೀವಿ. ಅದೇ ರೀತಿಯಲ್ಲಿ ಅನುಸಂಧಾನ ಕಾಯ್ಕೊಂಡು ಪ್ರಪಂಚದಲ್ಲಿ ಆಸಕ್ತಿಯಿಂದ ಮುಕ್ತಿ ಹೊಂದು ನಾವು ಬದುಕಬೇಕು. ಆನಂದದಿಂದ ಸಂಸಾರ ಏನು ಕೊಟ್ಟಿದ್ದಾನೋ ಇವತ್ತು ರಾಮ ನಮಗೆ, ಅದರಲ್ಲಿ ಆನಂದದಿಂದ ಇರಬೇಕು.
ಅದರಲ್ಲಿ ಯಾವ ಥರವಾದ ಚೂಚ ತಕರಾರು ಮಾಡಬಾರ್ದು. ಇದ್ಯಾಕೆ ಕಡಿಮೆ ಕೊಟ್ಟಿದ್ಯಪ್ಪ, ಇದ್ಯಾಕೆ ಜಾಸ್ತಿ ಕೊಟ್ಟಿದ್ಯಪ್ಪ ಅಲ್ಲ. ಏನು ಕೊಟ್ಟಿದ್ಯೋ ನೀನು ಇಚ್ಛಾ ಮಾತ್ರದಿಂದ ಕೊಟ್ಟಿದ್ಯಾ ರಾಮ ಅಂತ ಆನಂದದಿಂದ ಸಮಾಧಾನದಿಂದ ಬದುಕಬೇಕು. ಆದ್ದರಿಂದ ಅದರಿಂದ ನಮಗೆ ಆನಂದವೇ ಅನಿಸುತ್ತದೆ. ಹೊಸಿಲದ ಮೇಲೆ ದೀಪವನ್ನು ಇಟ್ಟರೆ ಎರಡೂ ಕಡೆಗೆ ಬೆಳಕು ಬೀಳುತ್ತದೆ. ಅದರಂತೆ ಭಗವಂತನ ಅನುಸಂಧಾನವು ಹೊಸಿಲದ ಮೆಟ್ಟಿಲಿನ ದೀಪದಂತೆ ಆಗಿರುತ್ತದೆ. ಅದರಿಂದ ಪರಮಾರ್ಥ ಹಾಗೂ ಪ್ರಪಂಚ ಎರಡೂ ಕಡೆಗೆ ಬೆಳಕು ಬೀಳುತ್ತದೆ. ಪ್ರಪಂಚದಲ್ಲಿ ವ್ಯವಹರಿಸುವಾಗ ನಾವು ಮನಸ್ಸಿನಿಂದ ಅದರ ಕಡೆಗೆ ಸ್ವಲ್ಪ ಆದರೂ ಲಕ್ಷ್ಯ ಕೊಡಬೇಕಾಗುತ್ತದೆ. ಅದರಲ್ಲಿ ಭಗವಂತನ ಅಧಿಷ್ಠಾನವಿಡಬೇಕಾಗುತ್ತದೆ. ಅನುಸಂಧಾನವೆನ್ನುತ್ತಾರೆ. ಭಗವಂತನ ಅಧಿಷ್ಠಾನ ಇಟ್ಕೊಂಡು ಪ್ರಪಂಚದಲ್ಲಿ ದಕ್ಷತೆಯಿಂದ ಒಂದು ಹೊಸಲಿನ ಮೇಲೆ ನಾವು ದೀಪ ಇಟ್ಟರೆ ಅದು ಒಳಗಿನ ರೂಮ್ ಒಳಗೆ ಹೊರಗಡೆ ಬಾಗಲಾಚೆಗೂ ಬೆಳಕು ಕೊಡುತ್ತೆ, ಬೆಳಕು ಬೀಳುತ್ತೆ ಅದರದ್ದು. ಅದೇ ರೀತಿಯಲ್ಲಿ ನಾವು ಕೂಡ ಭಗವಂತನ ಅನುಸಂಧಾನ ಇಟ್ಕೊಂಡಾಗ ಪರಮಾರ್ಥದಲ್ಲಿ ಹಾಗೂ ಪ್ರಪಂಚದಲ್ಲಿ ಎರಡೂ ಕಡೆ ಬೆಳಕಾಗತ್ತದೆ. ನಮ್ಮ ಅಜ್ಞಾನವನ್ನು ಹೋಗಲಾಡಿಸುತ್ತೆ, ಅವಿದ್ಯೆಯನ್ನು ಹೋಗಲಾಡಿಸುತ್ತೆ. ಪರಮಾರ್ಥದ ಸಾಧನೆಯಲ್ಲಿ ಅನುಸಂಧಾನ ಹೆಚ್ಚಾಗತ್ತೆ. ಅದೇ ಪ್ರಪಂಚದಲ್ಲಿ ಆ ಅನುಸಂಧಾನ ನಾವು ಹೆಂಗೆ ಅಧಿಷ್ಠಾನನ ಕಾಯ್ಕೋತಾ ಇದ್ದೀವಪ್ಪ, ಪ್ರಪಂಚ ಹೆಂಗೆ ಮಾಡ್ತಿದ್ದೀವಿ, ಅಲ್ಲೂ ಬೆಳಕು ಬೀಳತ್ತೆ. ಪರಮಾರ್ಥದ ಅನುಭವನ ಎಲ್ಲಿ ಪ್ರಯೋಗ ಮಾಡಬೇಕು ಅಂದರೆ ಪ್ರಪಂಚ ಎಂಬುವ ಪ್ರಯೋಗಶಾಲೆಯಲ್ಲಿ. ಪ್ರಪಂಚ ಹೆಂಗಿದೆಯಪ್ಪ ನಮ್ಮದು ಈ ಜೀವನ, ಅದು ಒಂದು ಲ್ಯಾಬಾರ್ಟ್ರಿ ಥರ. ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಹೆಂಗೆ ಲ್ಯಾಬ್ನಲ್ಲಿ ಮಾಡ್ತೀವೋ, ಟೀಚರ್ ಪಾಠ ಹೇಳ್ಕೊಟ್ಟಿರ್ತಾರೆ, ಆಮೇಲೆ ಹೇಳ್ತಾರೆ ನೆಕ್ಸ್ಟ್ ಪ್ರಾಕ್ಟಿಕಲ್ನಲ್ಲಿ ಅದನ್ನು ನಾವು ಪ್ರಾಕ್ಟಿಕಲ್ ಮಾಡಿ ನೋಡೋಣ, ಆವಾಗ ನಿಮಗೆ ಅರ್ಥ ಆಗತ್ತೆ ಅಂತ ಟೀಚರ್ ಹೇಳ್ತಾರೆ. ಅದರಂತೆ ಏನು ಓದಿರ್ತೀವೋ ಅದನ್ನು ಕೃತಿದಲ್ಲಿ ತಂದಾಗ ನಮಗೆ ಅದೇನು ಬರುತ್ತೆ, ಇದು ಹಿಂಗೆ ಅಂದರೆ ಹಿಂಗೆ ಆಗತ್ತೆ. ಪ್ರಾಕ್ಟಿಕಲ್ನಲ್ಲಿ ನೋಡಿದಾಗ ನಮಗೆ ಅನುಭವ ಬರುತ್ತೆ. ಅದೇ ರೀತಿಯಲ್ಲಿ ಪರಮಾರ್ಥದ ಅನುಸಂಧಾನದಿಂದ ಭಗವಂತನ ಅನುಭವ ಪಡ್ಕೊಂಡಾಗ ಆ ಅನುಭವನ ಎಲ್ಲಿ ಪ್ರಯೋಗಶಾಲಾ ಪ್ರಪಂಚದಲ್ಲಿ ನಮ್ಮ ಎಷ್ಟು ಸಮಾಧಾನ ಆಗಿದೆ, ಎಷ್ಟು ವಿಕಾರಗಳ ಮೇಲೆ ನಿಯಂತ್ರಣ ಆಗಿದೆ, ಕಾಮಕ್ರೋಧ ಅರಿಷಡ್ ವೈರಿ ಮೇಲೆ ಹೆಂಗೆ ನಮಗೆ ನಿಯಂತ್ರಣ ಬಂದಿದೆ, ಕಂಟ್ರೋಲ್ ಬಂದಿದೆ. ನಾವು ಮಾತು ಕಡಿಮೆ ಆಡ್ತಿದ್ದೀವ, ಮೌನ ಬರ್ತಾ ಇದೆಯಾ, ಅನುಸಂಧಾನ ಕಾಯ್ತಾ ಇದೆಯಾ, ಪ್ರತಿಯೊಂದು ಕಾರ್ಯದಲ್ಲಿ ಆ ಭಗವಂತನ ಅಧಿಷ್ಠಾನ ಇದೆ ಅಂತ ನಂಬಿಕೆ ಬರ್ತಾ ಇದೆಯಾ, ಇದೆಲ್ಲವೂ ಎಲ್ಲಿ ಮಾಡಬೇಕು ಪ್ರಯೋಗ, ಪ್ರಪಂಚದಲ್ಲಿ ಪ್ರಯೋಗ ಆಗತ್ತೆ. ಆವಾಗ ಎಷ್ಟು ಸಮಾಧಾನ ವೃತ್ತಿ ಆಗ್ತಾ ಇದೆ, ಒಳಗೆ ಆಂತರಿಕವಾಗಿ ಸಮಾಧಾನ ಬರ್ತಾ ಇದೆಯೋ ಇಲ್ವೋ, ಅದು ಪ್ರಪಂಚದ ಅನುಭವದಿಂದಾನೇ ನಮಗೆ ಗೊತ್ತಾಗುತ್ತದೆ. ಇಂದಿನ ಬೋಧವಚನ ಭಗವಂತನ ಇಚ್ಛೆಯಲ್ಲಿ ಅಕರ್ತೃತ್ವ ಭಾವದಿಂದ ಕರ್ಮ ಮಾಡುವುದು ಇದೇ ಅನುಸಂಧಾನವಾಗಿಡಬೇಕು ಅಥವಾ ಭಕ್ತಿ ಮಾಡೋದಾಗಿರುತ್ತದೆ. ಭಗವಂತನ ಇಚ್ಛೆಯಲ್ಲಿ ಅಕರ್ತೃತ್ವ ಭಾವದಿಂದ ಕರ್ಮ ಮಾಡುವುದು. ಅಕರ್ತೃತ್ವ ಭಾವ ಅಂದರೆ ನಾಹಂ ಕರ್ತ ನಾಹಂ ಭೋಕ್ತ. ಕರ್ಮ ನಾನು ಮಾಡಿರೋದು ಎಲ್ಲವೂ ರಾಮಾರ್ಪಣಮಸ್ತು, ನಾನು ಮಾಡ್ತಿರೋದು ರಾಮಿಚ್ಛೆಯಿಂದ ಮಾಡ್ತಾ ಇದ್ದೀನಿ. ಅದಕ್ಕೆ ಆ ಫಲದ ಮೇಲೆ ಯಾವ ಅಪೇಕ್ಷೆನೂ ಇಲ್ಲ, ಯಾವ ಆಸೆನೂ ಇಲ್ಲ, ಆಸಕ್ತಿನೂ ಇಲ್ಲ. ಹಂಗಿದ್ದಾಗ ಇದೇ ಅನುಸಂಧಾನವನ್ನು ಬಿಡುವುದು ಅಥವಾ ಭಕ್ತಿ ಮಾಡುವುದಾಗಿರುತ್ತದೆ. ಭಗವಂತನ ಮೇಲೆ ಭಕ್ತಿ ಏನು, ಯಾವ ಸ್ಥಿತಿಯಲ್ಲಿ ನನ್ನ ಪರಮಾತ್ಮ ಇಟ್ಟಿದ್ದಾನೋ ಆ ಸ್ಥಿತಿಯಲ್ಲಿ ಆನಂದದಿಂದ ಅವನ ಇಚ್ಛೆಯನ್ನು ಸ್ವೀಕಾರ ಮಾಡಿ ಬದುಕೋದಕ್ಕೆ ಅನುಸಂಧಾನ ಇಲ್ಲ ಭಕ್ತಿ ಅಂತ ಅನ್ನುತ್ತಾರೆ. ಲೋಕ ಸಮಸ್ತ ಸುಖಿನೋ ಭವಂತು. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.